ನಾಯಿ ಗಂಧ ಅಂದು ಹಳಿ ಇದರ ಮುಖದ ಮೇಲೆ ಉಳಿಲಿಲ್ಲ ಕಳಿ ಇದರ ಮುಖದ ಮೇಲೆ ಉಳಿಲಿಲ್ಲ ಕಳಿ ಗುರುನಾಥ ನಾಯಿ ಗಂಧಂಗ ಅಂದು ಹಳಿ ಒಟ್ಟು ಸಹ ಹೌದ್ ಹೌದ್ರಿಪ್ಪ ಗುರುನಾಥ ಕೈಲಿ ಉಣ್ಣಾವದಾನು ಕಾಲಿಲೆ ಉಣ್ಣಾವದಾನು ಕೈಲೇ ರೀಪ ಕೈಲಿ ಮತ್ ಪಾದ ಯಾಕೆ ತೊಳಿ ಅಂದ್ರು ನಮ್ಗೇನ್ ಕೊಂಡ್ರಿ ಯಾಕ ಪಾದ ತೊಳಿ ಅಂದ್ರು ಯಾಕ್ರಿಪ್ಪ ಇಲ್ಲಿ ನಮ್ಮ ಗುರುವಿನ ಪಾದ ತೊಳ್ಕೊಂಡ ಆ ಪಾದೋದಕವನ್ನು ನಿನ್ನ ಸಂಪತ್ತು ಸಿರಿ ಏರ್ಬೇಕು ಉಕ್ಕ ಹಾಲು ಉಕ್ಕಿದಂಗ ಅಲ್ಲಿ ಹೊಡಿ ಅಂತ ತಿಳ್ಕೊಂಡು ಮೊದಲು ಅವನ ಪಾದ ತೊಳ್ಕೊಂಡು ಒಳಗ ಕರ್ಕ ಅಂತ ಹೇಳ್ತಾವ ಅವನ ಪಾದದಕ್ಕ ನೀರು ಒಳಗ ಹೊಡಿ ಅಂತ ಹೌದ್ ಹೌದ್ರಿಪ್ಪ ಗುರುವಿ ಗುಣಸೋಕೆ ಪಾದ ಗುರುವಿಗೆ ಉಣಸೋಕೆ ತುಪ್ಪ ಕಾಸೋಕಿಳಿ ಉಣಸೋಕ್ಕಿಂತ ಮೊದಲು ಅವನ ಪಾದ ತೊಳೆ ತಾಯಿ ತಂದಿ ತಿಲ್ಲಕ್ಕೆ ಕೊಟ್ಟಾರ ಬೆಲ್ಲ ಬ್ಯಾಳಿ ಓಣಿ ಹತ್ತುದು ಬಿಡವಲ್ಲಿ ಕೊಳ್ಳೆ ತಾಯಿ ತಂದಿ ತಿಲ್ಲಕ್ಕೆ ಕೊಟ್ಟಾರ ಬೆಲ್ಲ ಬ್ಯಾಳಿ ಓಣಿ ಹತ್ತುದು ಬಿಡಲಿ ಕೊಳ್ಳೆ ಗುರುವೇ ಸರ್ವಲೋಕಾನಾಂ ಬಿಸಸೆ ಭವರೋಗಾನಾಂ ಗುರುವೇ ಸರ್ವಲೋಕಾನಾಂ ಬೀಸಜೆ ಭವರೋಗಾನಾಂ ನಿಧಿಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಿ ನಮಃ ಅಂತ ಕರೆದವನಿಗೆ ಹೌದು ಹೌದ್ರಿಪ್ಪ ಯಾರ ಕೃಪೆಯಿಂದ ಮೂಕ ಮಾತಗಾರ ಆತಾನ ಯಾರ ಕೃಪೆಯಿಂದ ಕುಂಟ ಪರ್ವತವನ್ನು ಹತ್ತವಾಗುತ್ತಾನ ಯಾರ ಕೃಪೆಯಿಂದ ಕಿವುಡ ಶ್ರವಣ ಶಕ್ತಿಯನ್ನು ಪಡ್ಕೋತಾನ ಹೌದು ಇನ್ನು ಯಾರ ಕೃಪೆಯಿಂದ ಮೂಕ ಹೇಳಿದ್ಲ ಮಾತಗಾರ ಅಂತ ಮಾತಗಾರ ಆಗತಕ್ಕಂಥವನನ್ನ ಮಾಡತಕ್ಕಂಥವ ಯಾರಪ್ಪ ಅಂದ್ರ ಸದ್ಗುರುನಾಥ ಅಂತಾರ ಹೌದು ಹೌದ್ರಿ ಹಂಗ ಆ ಸದ್ಗುರುನಾಥನ ಮಹಿಮೆ ಅನಂತವಾಗಿರತಕ್ಕಂಥದ್ದು ಯಾವ ನನ್ನಪ್ಪ ಅರಕೇರಿ ಅರಮನಿ ಬೆವರಿಗೆ ಗುರುಮಣಿ ಮಾಯ ಮಕನಾಪುರ ಶಿವತಾನ ಗದ್ದಿಗೆ ಒಡೆಯರ್ ಹೇಳಿದ
ಎಷ್ಟು 19 ಮಕ್ಕಳು ಹುಟ್ಟುತ್ತಿಸಪ್ಪು ಹೌದು. ಇವಾಗ ಮನೆ ಗಂಗಮ್ಮನ ಚಿಂತೆ ಆಗದ ಏನ್ರಿಪ್ಪ 19 ಮಕ್ಕಳ ಹುಟ್ಟುಟ್ಟಿ ಸತ್ರ ಒಂದು ಉಳಿಲ್ಲ ಅದಕ್ಕೆ ಬೆಳಕಾಗಲಿಲ್ಲ ಅಂತ ತಿಳ್ಕೊಂಡ ಭಗವಂತ ಅಂತ ತಿಳ್ಕೊಂಡು ಎರಡು ಕೈ ಎತ್ತಿ ಗಂಗಮ್ಮ ತಾಯಿ ಗುಡ್ಡಗಡೆ ಮುಖ ಮಾಡಿ ಬೇಡ್ಕೊಂಡ್ಲು. ಹೌದು. ಆಮೇಲೆ ತಾಯಿಗೆ ನಿತ್ಯ ಮೇಲುತ್ತ ಹಳದಿರತಕ್ಕಂತ ಮಗನೇ ಯಾರಿಪ್ಪ? ಸಿದ್ದಪ್ಪ. ಹೌದು. ಅವರಿಗೆ ಅರಿಕೇರಿ ಸಿದ್ದಪ್ಪ ಮಹಾರಾಜರು ಅಂತ ಹೆಸರು ಬರ್ತದೆ. ಮತ್ತ ಎಲ್ಲ ಸುತ್ತ ಕಡೆ ಕುದುರೆ ಮ್ಯಾಲ ಸಂಚಾರ ಮಾಡಿ ಪವಾಡ ಮಾಡಿರ್ತಕ್ಕಂತ ಅನಂತ ಲೀಲೆಗಳೇ ಮಾಡಿರ್ತಕ್ಕಂತ ಒಬ್ಬ ಮಹಿಮಾ ಪುರುಷ ಹೌದು. ಅರಿಕೇರಿ ಸಿದ್ದಪ್ಪ ಮಹಾರಾಜರು ಏನ್ ಮಾಡಿದ್ರು? ಬಾಲ್ಯದೊಳಗೆ ತಾಯಿ ತಂದಿ ಕಟ್ಟಿರತಕ್ಕಂತ ಬುದ್ಧಿ ಕಟ್ಟಿಕೊಂಡ ಹೌದು. ದನ ಹೊಡ್ಕೊಂಡು ಎಲ್ಲಿ ಗುಡ್ಡಕ್ಕೆ ಬರ್ತಿತ್ತಂತ ಗುಡ್ಡಕ್ಕೆ ಹಾ ಹಾ ಅರಿಕೇರಿ ಗುಡ್ಡದ ಮೇಲೆ ಬಂದ ತಾಯಿ ತಂದಿ ಕಟ್ಟಿರ್ತಕ್ಕಂತ ಬುದ್ಧಿಯನ್ನ ಬಿಚ್ಚಿ ಆ ಅಡವಿಯೊಳಗೆ ಉಣ್ತಿರ್ಬೇಕಾದ್ರೆ ತಾಯಿ ತಂದಿ ಗುರುವಿನನ್ನ ಸ್ಮರಿಸಿಕೊಂಡು ಅವರ ಕುಲದೇವತೆಯನ್ನ ಸ್ಮರಿಸಿ ಬಾಯಾಗ ತುತ್ತು ಹಾಕಿರ ಹಾ. ಏ ಸಿದ್ಧ ಗುಡ್ಡಕ್ಕೆ ಎಂದು ಬರ್ತೀವೋ ಅಂತ ಪ್ರತಿಧ್ವನಿ ಆಗ್ತಿತ್ತಂತ. ಹೌದು.